ಓಕೆ, ವಾಪಸ್ ಬರ್ತೀನಿ. ನೀತಾ ಅವರೇ, ಹೆಂಗಿದೆ ಇವತ್ತಿನ ಡೇ? ಜೊತೆಗೆ RCB ಗೆಲ್ಬೇಕು ಅನ್ನುವಂಥದ್ದು ನಮ್ಮ ವಿಶ್. ಸೊ ಇವತ್ತು ಸಹಕಾರಿ ಆಗಬಹುದಾ ಈ ಡೇ ಬಗ್ಗೆ ಏನ್ ಹೇಳ್ತೀರಿ? ಹೌದು, ಇವತ್ತು ನೋಡಿ 3 and 9 ಕಾಂಬಿನೇಷನು. ಸೊ ಎಲ್ಲ ಟೋಟಲ್ ಮಾಡಿದ್ರೆ 18 ಮತ್ತೆ 9 ಬರುತ್ತೆ. ಈ ಒಂದು 18 ವರ್ಷ ಏನು ನಾವು ಕಾಯ್ದಿದ್ದೀವಿ, 18ನೇ ವರ್ಷದ ಒಂದು ಇದು 17 ಕಂಪ್ಲೀಟ್ ಆಗಿ 18ನೇ ವರ್ಷದ ಮ್ಯಾಚ್ ಇದು. ಸೊ ಈ ಒಂದು ಮ್ಯಾಚಲ್ಲಿ RCB ಅವರು ಗೆಲ್ಲೇಬೇಕು ಅಂತ ಹೇಳ್ತೀನಿ. ಯಾಕಂದರೆ ಅದು ಏನೇ ಆಗಿರ್ಬೋದು, ಡೇಟು ನಕ್ಷತ್ರ ಅದೇನೇ ಆಗಿರ್ಬೋದು, ಆದರೆ ಜನರ ಒಂದು ಹೋಪ್ಸ್ ಏನಿದೆ RCB ಅವ್ರ ಮೇಲೆ ತುಂಬ ಜನರ ಬೆಂಬಲ ಇದೆ. ಮತ್ತು ಅವರು RCBನೇ ಗೆಲ್ಲಬೇಕು ಅಂತ ತುಂಬ ಕಾತ್ರದಿಂದ ಇಡೀ ಕರ್ನಾಟಕದ ಜನ ಕಾಯ್ತಿದ್ದಾರೆ. ಹಾಗಾಗಿ RCBನೇ ಗೆಲ್ಲಬೇಕು. ಈ ವರ್ಷಕ್ಕೆ RCBನೇ ಗೆಲ್ಲಬೇಕು, ಕಪ್ಪು ನಮ್ಮದೇ ಆಗಬೇಕು. ಎಸ್, ಸುರೇಶ್ ಅವರ ಏನ್ ಹೇಳ್ತೀರಿ? ನಿಮ್ಮ ಜ್ಯೋತಿಷ್ಯದ ಪ್ರಕಾರ ಇವತ್ತಿನ ಡೇ RCBಗೆ ಪೂರಕವಾಗಿದೆಯಾ? ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ದು, ಗೆಲ್ಲುವಂತ ಅವಕಾಶಗಳು ಎಷ್ಟರ ಮಟ್ಟಿಗಿದೆ ಅಂತ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಇದನ್ನ ಆಟವಾಗಿ ತಗೋಬೇಕು. ದಿಸ್ ಇಸ್ ನಾಟ್ ಯುದ್ಧ. ಇದೇನು ಯುದ್ಧ ಅಲ್ಲ, ಅಥವಾ ಸೋಲು ಗೆಲುವು ಎರಡನ್ನ ಕೂಡ ಸ್ವೀಕಾರ ಮಾಡೋ ಸ್ಥಿತಿ ಆಟವಾಗಿ ತಗೋಬೇಕು. ಆಟವಾಗಿ ನಾವು ಜ್ಯೋತಿಷ್ಯದಲ್ಲಿ ನೋಡೋದಾದ್ರೆ ಇಂಡಿವಿಜುವಲ್ ಆಟನೇ ಬೇರೆ, ಒಬ್ಬೊಬ್ರು ಸಪ್ರೇಟ್ ಆಗಿ ಆಡೋದೇ ಬೇರೆ. ಈ ಸೋಲು ಗೆಲುವು ಅಂತ ನಾವು ಡೈರೆಕ್ಟ್ ಆಗಿ ಹೇಳೋದಾದ್ರೆ ಪ್ರಶ್ನಾಶಾಸ್ತ್ರದಲ್ಲಿ 2 ವಿಧ ನೋಡ್ತೀವಿ. ಅಂದ್ರೆ 12 ರಾಶಿ ಇರ್ತವೆ. ಆ ಪ್ರಶ್ನಾ ಲಗ್ನ ಆಗ್ದಾಗ 3 ರಿಂದ 12 ಮನೆ, 6 ಮನೆಗಳು ಪೌರರು ಅಂತ ಕರಿತೀವಿ. ಅಂದರೆ ನಮ್ಮ ಸಿಟಿ, ನಗರವಾಸಿಗಳು ನಮ್ಮ ಸಿಟಿಯವರು ಕರೀತಾರೆ, ಸಿಟಿ ಪೌರರು ಅಂತ ಕರೀತಾರೆ. ಇನ್ನು ಉಳಿದ ಮನೆಗಳನ್ನು ಆಗಂತಕರು ಅಂತ ಕರೀತಾರೆ. ಅಲ್ಲಿಂದ ಬಂದಿರತಕ್ಕಂಥವ್ರು, ಅಂದರೆ ಅವರು ಶತ್ರುಗಳಲ್ಲ, ನಮ್ಮ ಜೊತೆಯಲ್ಲಿ ಇವರು ಜೊತೆಗಾರರು, ಆಗಂತಕರು ಬಂದಿರೋರು ಅಷ್ಟೇ, ಗೆಸ್ಟ್. ನಾವು ಗೆಸ್ಟ್ ಥರ ಟ್ರೀಟ್ ಮಾಡ್ಬೇಕು ಅವ್ರನ್ನ. ಸೊ ಹಾಗಾಗಿ ಇವತ್ತೇನು ಹೇಳುತ್ತೆ ಜ್ಯೋತಿಷಾಸ್ತ್ರದಲ್ಲಿ, ಈ ನಮ್ಮ ಪೌರರಿಗೆ ಕುತ್ತಿಗೆಗೆ ಬರುತ್ತೆ, ನೆಕ್ ಮೂಮೆಂಟ್ಗೆ ಬರುತ್ತೆ. ಗೆಸ್ಟೇ ಕುತ್ತಿಗೆಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಗೆಸ್ಟಿಗೆ ಬಂದು ಕುತ್ತಿಗೆ ನಿಂತ್ಕೊತಾರೆ. ಇವ್ರಿಗೆ ತುಂಬ ಕಷ್ಟ ಆಗುತ್ತೆ. ಇವತ್ತು ಆಡೋಂಥದ್ದು ಎಲ್ಲ ಅವ್ರ ಫೇವರ್ ಆಗಿರುತ್ತೆ. ಈಗ ನೀವು ವಾಚ್ ಇಟ್ ಈವ್ನಿಂಗ್. ಸೊ ಎಲ್ಲ ಅದು ಬೌಲರ್ಸ್ ಆಗಲಿ ಅಥವಾ ಬ್ಯಾಟಿಂಗ್ ಆಗಲಿ, ಪಿಚ್ ಆಗಲಿ, ಅದು ಲೆಕ್ಕ ಆಗಲಿ, ಅವ್ರ ಕಡೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ. ಸೊ 90% ಅದೃಷ್ಟ ಅನ್ನೋದು ಆಗಂತರ ಕಡೆ ಇದೆ ಅಂತ. ಸೊ ಹಾಗಾಗಿ ನಮ್ಮವರು ಹುಷಾರಾಗಿ ಆ ಥರ ಬೀಳದೆ, ಸೊ ಜನಗಳು ತುಂಬ ಅದರ ರೊಚ್ಚಿಗೆ ಬರ್ಸ್ತಾ ಇರ್ತಾರಲ್ವಾ. ಸೊ ಅದನ್ನು ಅವರು ಗಮನ ಕೊಡದೆ ಆಟವಾಗಿ ಪರಿಣಮಿಸಿ, ಯುದ್ಧಾನ್ಕೊಂದೆ ಆಟವಾಗಿ ಪರಿಣಮಿಸಿದರೆ ಏನಾದರೂ ಸಾಧ್ಯತೆ ಇರ್ಬೋದೇ ವಿನಃ ಜ್ಯೋತಿಷಾಸ್ತ್ರದಲ್ಲಿ ಮಾತ್ರ ನೆಕ್ ಮೂಮೆಂಟಿಗೆ ತುಂಬ ಕುತ್ತಿಗೆಗೆ ಬರುತ್ತೆ. ಲಾಸ್ಟ್ ಮೂಮೆಂಟ್ ತನಕನೂ ಕೂಡ ಅದು ಕಷ್ಟಕರವಾಗಿರುತ್ತೆ ಅನ್ನೋದು ಕ್ಲಿಯರ್ ಮಾತಲ್ಲಿ ಹೇಳ್ಬೇಕಂದ್ರೆ ಇವತ್ತಿನ ಮ್ಯಾಚ್ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅಂತ. ನೆಕ್ ಟು ನೆಕ್ ಇರುತ್ತೆ. ಎಲ್ಲವನ್ನ ಕೂಡ ಅಂದ್ರೆ ಸೋಲು ಗೆಲುವು ಎರಡನ್ನ ಕೂಡ ಸಮಾನವಾಗಿ ಸ್ವೀಕರಿಸುವ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅಂತ. ಸೊ ಮೆಂಟಲಿ ನಾವು ಪ್ರಿಪೇರ್ ಆಗ್ಬಿಡ್ಬೇಕು. ತುಂಬಾ ಓವರ್ ಕಾನ್ಫಿಡೆನ್ಸ್ ಕೂಡ ಒಂದೊಂದ್ಸಾರಿ ಕೈ ಕೊಟ್ಬಿಡುತ್ತೆ ಅಂತ ಕೇಳ್ತೀವಿ ನಾವು. ಹಾಗಾಗಿ ಹಂಗ್ ಇಟ್ಕೋಬಾರ್ದು ಅಭಿಮಾನಿಗಳು ಅಂತ. ಆರ್ಯವರ್ಧನ್ ಹತ್ರ ಬರ್ತೀನಿ ನಾನು, ಯಾಕಂದ್ರೆ ಕೈಯಲ್ಲಿ ಬ್ಯಾಟ್ ಇದೆ ಬೇರೆ. ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕೆ ಟಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟಾಸ್ ಯಾರು ಪರವಾಗಿ ಆಗಬಹುದು, ಜೊತೆಗೆ ಬ್ಯಾಟಿಂಗ್ ಇಂಪಾರ್ಟೆಂಟ್ ಆಗುತ್ತಾ, ಬೌಲಿಂಗ್ ಇಂಪಾರ್ಟೆಂಟ್ ಆಗುತ್ತಾ ಇವತ್ತಿನ ಡೇ? ಇವತ್ತಿನ ಡೇಟೆ ಬಂದು ಗುಜರಾತ್ ಅಲ್ಲಿ ಮ್ಯಾಚ್ ನಡೀತಿದೆ, ನರೇಂದ್ರ ಮೋದಿ ಗ್ರೌಂಡ್ ಅಲ್ಲಿ. ಇದು ತುಂಬಾ ನಮ್ಮ ಇಂಡಿಯಾದಲ್ಲೇ ಕಾಸ್ಟ್ಲಿ, ಅಂದ್ರೆ ತುಂಬಾ ದೊಡ್ಡ ಗ್ರೌಂಡ್, 1.25 ಕೋಟಿ ಹೆಚ್ಚು ಕಮ್ಮಿ ಕೂರುವಂತ ಗ್ರೌಂಡ್ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 30 ಲಕ್ಷಕ್ಕೆ ಎಗರೋ 30,000ಕ್ಕೆ, ಅದ್ರಲ್ಲಿ 1.25 ಲಕ್ಷ ಜನ ಇರ್ತಾರೆ. ಇಲ್ಲಿ ಏನಾಗುತ್ತೆ, ಈ ಪಿಚ್ಚರ್ ಏನಾಗುತ್ತೆ, ಸೈಡಲ್ಲಿ ಗಾಳಿ ಬರುತ್ತೆ. ನೀವು ಬಾಲ್ನ ಜಾಸ್ತಿ ಏರಲ್ಲಿ ಹೊಡೆದ್ರೆ ತುಂಬಾ ಜನ ಔಟ್ ಆಗ್ಬಿಡ್ತಾರೆ. ಏರಲ್ಲಿ ಜಾಸ್ತಿ ಹೊಡಿಯಕ್ಕೆ ಹೋಗ್ಬಾರ್ದು, ಬರೀ 4ಗೆ ಜಾಸ್ತಿ ಟ್ರೈ ಮಾಡ್ಬೇಕು. ಬಹಳ ವಿಶೇಷ. 100% ನೋಡಿ, ಈ ತರ ನಿಂತ್ಕೊಂಡು ಈ ತರ 4 ಜಾಸ್ತಿ ಟ್ರೈ ಮಾಡಿದಾಗ ತುಂಬಾ ಲಕ್ಕನ ಕೊಡುತ್ತೆ. 4 ತುಂಬಾ ಜಾಸ್ತಿ ಇರುತ್ತೆ, ನನ್ನ ಫೇವರೇಟ್ ಆಗಿರುತ್ತದೆ. ಹಾಗಾಗಿ ತುಂಬಾ ಗ್ಯಾಪ್ ಅಲ್ಲಿ 4 ರನ್ ಕದಿಯೋದು, ಜಾಸ್ತಿ ರನ್. ಮತ್ತೆ ಬ್ಯಾಟಿಂಗ್ ಆಡ್ಬೇಕಾದ್ರೆ ಬ್ಯಾಟ್ಸ್ಮನ್ಗಳು ಜಾಸ್ತಿನ ಬ್ಯಾಟನ್ನ ತಿರುಗಿಸ್ಬಾರ್ದು. ಯಾಕಂದ್ರೆ ಬಾಲ್ ತುಂಬಾ ಏರಲ್ಲಿ ಬರ್ತಾರೆ, ಅಂದ್ರೆ ಬ್ಯಾಟ್ಸ್ ಸ್ಲೋ ಬಾಲ್ಗೆ ಬೇಗ ಔಟ್ ಆಗ್ಬಿಡ್ತಾರೆ. ಅದರಿಂದ ಆಗ್ಬಾರ್ದು. ಬಟ್ ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಇದೆಯಲ್ಲ, ಮೋಸ್ಟ್ಲಿ ಬ್ಯಾಟಿಂಗ್ ಹೇಳಿ ಮಾಡಿಸ್ತಂಗಿದೆ ಅಂತ. ಹೌದೌದು. ಅಲ್ಲಿ ನಡೆದಂತ ಅಷ್ಟು ಮ್ಯಾಚ್ ಗಳಲ್ಲೂ ಕೂಡ ಉನ್ನತ ರನ್ ಗಳನ್ನ ನಮ್ಮ RCB ಗಳಿಸಿದೆ ಅಂತ ಯಾರೇ ಮಾಡಿದ್ರು ನಾವು ಗಮನಿಸಿದ್ರೆ. ಹೌದು, ಅಲ್ಲಿ ಏನೇ ಮಾಡಿದ್ರು 200 ಮೇಲೆ ಬರುತ್ತೆ ಒಂದೇ ಸಲ. ಹೌದು, ಯಾವಾಗ ಒಂದೇ ಮ್ಯಾಚ್ 185 ಚಿಲ್ಲರೆನ ಬಂದಿರೋದು. ಅಲ್ಲಿ ವಿಕೆಟ್ ಬೀಳದೆ ಬಹಳ ಕಷ್ಟ, ವಿಕೆಟೇ ಬೀಳಲ್ಲ ಬೌಲರ್ಸ್ಗಳಿಗೆ ಅಂತ. ನೋಡಿ, ಮೊನ್ನೆ ಮಳೆ ಬಂದ್ ಪಿಚ್ ಆಳಾದ್ರೂ ಕೂಡ ಮುಂಬೈ 200 ಹೊಡಿತಾರೆ. ಅದ್ರಲ್ಲಿ ಬೂಮ್ರಾ ಬೆಸ್ಟ್ ಆಲ್ ಓವರ್ ಇಂಡಿಯಾಗೆ ವರ್ಲ್ಡ್ ಬೆಸ್ಟ್ ಬೌಲರ್, ಅವ್ರಿಗೆ ವಿಕೆಟ್ ಇಲ್ಲ. 4 ಓವರ್ ಬೌಲಿಂಗ್ ಮಾಡಿದ್ರೆ ವಿಕೆಟ್ ಇಲ್ಲ, ಬಹಳ ಮಿರಾಕಲ್. ಅಲ್ಲಿ ಏನಾಗುತ್ತೆ, ನೀವು 6 ಹೊಡಿಯಕ್ಕೆ ಹೋದಾಗ ಬಾಲ್ ಬೇಗ ಕೈ ಸಿಕ್ಬಿಡುತ್ತೆ. ಒಂಚೂರು ಗ್ರೌಂಡ್ ಸ್ವಲ್ಪ ಲಾಂಗ್ ಇರೋದ್ರಿಂದ ನಿಮ್ ಫೀಲ್ಡಿಂಗ್ ಕರೆಕ್ಟ್ ಆಗುತ್ತೆ. ಅಲ್ಲಿ ಮಿನಿಮಮ್ ಫಾಸ್ಟ್ 6 ಓವರಲ್ಲಿ ಏನಾಗುತ್ತೆ, ಸೂಪರ್ ಓವರ್ನ ರನ್ನ ಜಾಸ್ತಿ ಮಾಡ್ಬೇಕಾಗತ್ತೆ. ಸೂಪರ್ ಓವರನ್ನ ಗ್ರೌಂಡಲ್ಲಿ ಆಡಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಆಡುವಂತ, ಅಲ್ಲಿ ತುಂಬಾ ಅದ್ಭುತವಾದ ಪ್ಲೇಯರ್ಸ್, ಎಲ್ಲರಿಗೂ ಚೆನ್ನಾಗಿದೆ ಟೈಮ್, ಬಹಳ ಎಲ್ಲರಿಗೂ ಪ್ಲೇಯರ್ ಚೆನ್ನಾಗಿರೋದು ಅವ್ರಿಗೆ ಜಾಸ್ತಿ. ಆದ್ರೆ ಆಶೀರ್ವಾದ ಇರೋದು RCB ಮಾತ್ರ.
ಹಾಗಾಗಿ ಆಲ್ ಓವರ್ ವರ್ಲ್ಡ್ ಆಶೀರ್ವಾದನ RCB ಮಾಡ್ತಾ ಇದ್ದಾರೆ. ಆಶೀರ್ವಾದದ ಮುಂದೆ ಯಾವುದು ನಿಲ್ಲಲ್ಲ ಅಂತ ನನಗೆ ಅನ್ಸುತ್ತೆ 100%. ಇಲ್ಲೇನಾಗುತ್ತೆ ಬಹಳ ವಿಶೇಷವಾಗಿ ಈ ನಾವೇನೆ ಇಲ್ಲಿವರೆಗೂ 3 ಸರಿ ಫೈನಲ್ಗೆ ಸೋತಿರೋದು. ಅದರಿಂದ ಅದು ಸೋತಿರೋ ಅನುಭವನೂ ಕೂಡ ಇದೆ 100%. ಜವಾಬ್ದಾರಿಯಿಂದ ಅವರು ಕೂಡ ಒಂದ್ಸರಿ ಬಂದು ಸೌತೋಗಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಲ್ಟ್ ತುಂಬಾ ಮುಖ್ಯವಾಗುತ್ತೆ. ವಿರಾಟ್ ಕೊಹ್ಲಿ ವಿಕೆಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನನಗೆ ಇಲ್ಲೇನಾಗುತ್ತೆ ಬಹಳ ಕಿಲಾಡಿ ಬ್ಯಾಟ್ಸ್ಮನ್ ಅಂದ್ರೆ ಅಲ್ಲಿ ಅವ್ರ ಕಡೆ 3 ಸಾರಿ ಫೈನಲ್ ಬಂದು RCB ಸೋತಿದೆ. ಈಗ 4ನೇ ಬಾರಿ ಎಂಟ್ರಿ ಆಗಿರೋದು ಫೈನಲ್ಗೆ. ಸೊ ಈ ನಂಬರ್ ಏನಾದ್ರು 4 ಅನ್ನೋದು ರಜತ್ ಪಟ್ಟಿದಾರ್ ಲಕ್ಕಿ ನಂಬರ್ ಆಗುತ್ತೆ. ಅವ್ರು ಹುಟ್ಟಿರೋದು 1ನೇ ತಾರೀಕು 1 and 2 ಕಾಂಬಿನೇಷನ್ ಅವ್ರ ಬರ್ತ್ ನಂಬರ್. ಅವರು ಕೂಡ ತುಲಾ ರಾಶಿ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ರಜತ್ ಪಟ್ಟಿದಾರ್ 100%. ಅವ್ರಿಗೆ ಇವತ್ತು ಡೇಟ್ ಇಬ್ಬರಿಗೂ ನಾರ್ಮಲ್ 100% ನಾವೇ ಟಾಸ್ ಗೆಲ್ತೀವಿ. ಸರಿಯಾ ಟಾಸ್ ಗೆಲ್ತೀವಿ. ಟಾಸ್ ಗಿಂತ ಮ್ಯಾಚ್ ಇಂಪಾರ್ಟೆಂಟ್ ಆಗಿದೆ. ಟಾಸ್ ಇಂಪಾರ್ಟೆಂಟ್ ಅಲ್ಲ, ಮ್ಯಾಚ್ ಇಂಪಾರ್ಟೆಂಟ್. ಆ ಪಿಚ್ ಅಲ್ಲಿ ಹೇಗಿದ್ರೆ ಬ್ಯಾಟಿಂಗ್ ಬರುತ್ತೆ, ಸ್ಕೋರ್ ಬರುತ್ತೆ. ಅದರಲ್ಲಿ ಬೌಲರ್ಸ್ ಅಂತ ಬಂದಾಗ ಅವ್ರಕ್ಕಿಂತ ಟಾಪ್ ಬೌಲರ್ ನಾವೇ ಇದೀವಿ 100%. ನಮಗೆ ಸಖತ್ತಾಗಿ ಆಡುವಂತ ಬೌಲರ್ ಜೈಸಲ್ ಹುಟ್ಟಿದ್ದಾನೆ, ಚಿಂದಿ ಉಡಾಸ್ತಾನೆ ಬರ್ದಿರ್ಕೆ. ಅವ್ನು ಹೆಂಗಂದ್ರೆ ನಂಗೆ ತುಂಬಾ ಇಷ್ಟ. ಮೆಗ್ರಾತ್ ಬೌಲರ್ಸ್ ಆಸ್ಟ್ರೇಲಿಯಾ ಪ್ಲೇಯರ್, ಅವನು ಕೂಡ ಮೆಗ್ರಾತ್ 11ನೇ ತಾರೀಕು ಕೊಟ್ಟಿದ್ರು, ಇವ್ರು 8ನೇ ತಾರೀಕು ಕೊಟ್ಟಿದ್ದಾರೆ 100%. ಇವತ್ತು 8 ಸಖತ್ ಗುಡ್ ಕಾಂಬಿನೇಷನ್. ಯಾಕಂದ್ರೆ ಇವತ್ತಿನ ಡೇಟ್ 3ನೇ ತಾರೀಕಿಗೆ 8 ತುಂಬಾ ಸಖತ್ ಸಾಥ್ ಕೊಡ್ತಾ ಹೋಗುತ್ತೆ. ಬಹಳ ಅದ್ಭುತ. ಗುರು ಮತ್ತೆ ಶನಿ ಗುಡ್ ಕಾಂಬಿನೇಷನ್ ಆಗ್ತಾರೆ. ಹಾಗಾಗಿ ಅವನ್ ಬಾಲ್ ಏನಾಗುತ್ತೆ ನಮ್ಮ ಇಂಡಿಯನ್ ತರ ಜಾಸ್ತಿ ಬೋನ್ಸ್ ಹಾಕಲ್ಲ, ಪಿಚ್ ಹಾಕಲ್ಲ. ಅವ್ರ ಒಂಥರ ಬೋನ್ಸ್ ಬಾಲ್ ಹಾಕ್ತಾರೆ. ಅತಿ ಹೆಚ್ಚು ಇವರು ಬಹಳ ಸುರೇಶ್ ಬಹಳ ಶ್ರೇಯಸ್ ಅಯ್ಯರು ಹೈಯೆಸ್ಟ್ ಬಾರಿ 11 ಸರಿ ಇವ್ರು ಮುಖಾಮುಖಿ ಆಗಿದ್ದಾರೆ. 4 ಬಾರಿ ಅವನಿಗೆ ವಿಕೆಟ್ ಕೊಟ್ಟಿದ್ದಾರೆ 100%. ಯಾಕಂದ್ರೆ ಜೈಸಲ್ ಹುಡ್ಡವರು ತುಂಬಾ ಬರ್ದಿರ್ ಕೇಳಿ ಅವ್ರನ್ನ ನಿಗ್ರಹಕ್ಕೆ ಬಿಡಾಕಲ್ಲ. ಆಟಗಾರರ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ, ಯಾರು ಲಕ್ಕಿ ಆಗಬಹುದು ಅಂತ. ಒಂದ್ಸರಿ ರಿಪೀಟ್ ಮಾಡಿ. ಈಗ ಅಭಿಮಾನಿಗಳ ಅಂದ್ರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹೆಂಗೆ ಬ್ಯಾಟ್ ಹಿಡಿದು ಇವತ್ತು ಬ್ಯಾಟಿಂಗ್ ಮಾಡಿದ್ರೆ ಉತ್ತಮ ಅಂತ ನನ್ನ ಪ್ರಕಾರ ಈ ತರ ಒಂದ್ಸರಿ ತೋರಿಸ್ಬಿಡಿ. ಓಕೆ ಆಗಿ ನೋಡೋಣ 100%. ನನ್ನ ಒಂದು ಪ್ರಕಾರ ಈ ತರ ಜಿಂಗಲ್ ಅಕಾಲ್ 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 ಓಕೆ ಈ ತರ ಇರ್ಬೇಕು. ಮ್ಯಾಚ್ ಸಕ್ಕತ್ ಇರುತ್ತೆ. ಪಕ್ಕ RCB ಗೆಲ್ತೀವಿ ನಾವು. ಓಕೆ ಇವತ್ತು ಬ್ಯಾಟಿಂಗ್ ಸಖತ್ತಾಗಿರುತ್ತೆ. ನನ್ನ ಫೇವರೇಟ್ ಯಾವಾಗ್ಲೂ ಇಷ್ಟೇನೆ. ಯಾವಾಗ್ಲೂ ನನ್ನ ಫೇವರೇಟ್ ಕ್ರಿಕೆಟ್. ಬ್ಯಾಟ್ ನ ಫುಲ್ ನೀವು ರೌಂಡ್ ಮಾಡಂಗಿಲ್ಲ, ತಿರುಗಿಸೋದು ಬೇಡ ಅಂತ. ನಾನು ಓಕೆ ತೆಂಡೂಲ್ಕರ್ ಜಾಸ್ತಿ ಈ ತರ ಶಾಟ್, ರಾಹುಲ್ ದ್ರಾವಿಡ್ ಈ ತರ ಶಾಟ್, ಗಂಗೂಲಿ ಒಂದ್ ಸ್ಟೆಪ್ ಹಾಕಿ ಹೊಡೆಯೋದು, ಧೋನಿ ಬಂದು ಹೆಲಿಕಾಪ್ಟರ್ ಶಾಟ್. ಹಾಗಾಗಿ ವಿರಾಟ್ ಕೊಹ್ಲಿ ಈ ತರ. ಹಾಗಾಗಿ ಚೆನ್ನಾಗಿರುತ್ತೆ. ಸೊ ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿರುತ್ತೆ ಬ್ಯಾಟಿಂಗ್ ಇವತ್ತು. ವಿರಾಟ್ ಕೊಹ್ಲಿ ತುಂಬಾ ಒಳ್ಳೆ ಬ್ಯಾಟ್ಸ್ಮನ್, ತುಂಬಾ ಬೆಸ್ಟ್ ಬ್ಯಾಟ್ಸ್ಮನ್. ಅವ್ರಿಗೆ ಇವಾಗ ರಾಹು ದಶೆ ನಡೀತೈತೆ, ಯೋಗಕಾರಕ. ಅವ್ರಿಗೆ ನೆಕ್ಸ್ಟ್ ಗುರು ದಶೆ ತುಂಬಾ ವೆರಿ ಡೇಂಜರ್. ಅವ್ರ ಜೀವಕ್ಕೆ ತೊಂದರೆ ಇದೆ. ನನ್ನ ಜಾತಕ ಪ್ರಕಾರ ನಾನು 5 ವರ್ಷ ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೀನಿ. ಹಾಗಾಗಿ ಅವ್ರ ಜೀವಕ್ಕೆ ತೊಂದರೆ ಇದೆ. ಈ ತರ ಸಾಕಷ್ಟು ಪ್ರೆಡಿಕ್ಷನ್ ಮಾಡಿದ್ವಿ. ಇದರಲ್ಲಿ ಪಕ್ಕ ಅವರು ಕನ್ಯಾ ರಾಶಿ ಹುಟ್ಟಿರೋದು. ಇವತ್ತು ಸಿಂಹ ರಾಶಿ, ಚಂದ್ರ 12ನೇ ಮಲ್ಲಿದ್ದಾನೆ. ಮನಸ್ಕಾರಕ ಕೆಟ್ಟೋಗ್ಬಿಟ್ಟಿರ್ಬೋದು. ಶುಕ್ರನು ಕೂಡ 12ನೇ ಮಲ್ಲಿ, ಧನಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ಅವ್ರು ಕನ್ಯಾ ರಾಶಿ ಹುಟ್ಟಿದ್ದಾರೆ. RCB ಗೆಲ್ಲಿ ಅಂತ ನಮಗೆಲ್ಲರಿಗೂ ಆಸೆ RCB ಗೆಲ್ಲಿ ಅಂತ. ಓಕೆ ನೀತಾ ಅವರೇ, ನಾವು ಆಗ್ಲೇ ಹೇಳ್ತಾ ಇದ್ವಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಆರ್ಯವರ್ಧನ್ ಅವ್ರು ಹೇಳೋ ಪ್ರಕಾರ